ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ದೇವಗೊಂಡಿ ತಾಲೂಕು ಕುಮಟ ಇವರ 25ನೇ ವರ್ಷದ ಬೆಳ್ಳಿ ಹಬ್ಬದ ಉದ್ಘಾಟನಾ ಸಮಾರಂಭವು ಇದೀಗ ಪ್ರಾರಂಭಗೊಳ್ತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಉತ್ತರ ಕನ್ನಡ ಜಿಲ್ಲೆ ಕರೆವೇದ ಜಿಲ್ಲಾಧ್ಯಕ್ಷರಾದ ಶ್ರೀ ಭಾಸ್ಕರ್ ಕೆ ಪಡ್ಗಾರ್ ಅವರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಅವರನ್ನು ಬರಮಾಡ್ಕೋಬೇಕಂತ ಸಂಘಟಕರಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಮಂಜುನಾಥ್ ಪಿ ನಾಯ್ಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲಬಾಗ್ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊತಾ ಇದ್ದೇವೆ. ಹಾಗೆಯೇ ಶ್ರೀ ಸಂದೀಪ್ ಪೂಜಾರಿ ಉದ್ದಿಮೆದಾರರು, ಅಭಿಮಾನ್ ಸ್ಪೋರ್ಟ್ಸ್ ಕ್ಲಬ್ ಹೊನ್ನಾವರ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಳ್ವೆಕೋಡಿಯ ಉದ್ದಿಮೆದಾರರಾದ ಶ್ರೀ ದೇವಪ್ಪ ನಾಯ್ಕ್ ಅಳ್ವೆಕೋಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಹಾಗೆಯೇ ಶ್ರೀ ಸುರೇಶ್ ಪಟಗಾರ್ ಹಂದಿಗೋಣ್ ಸದಸ್ಯರು, ಗ್ರಾಮ ಪಂಚಾಯತ್ ಕಲಬಾಗ್ ಇವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಹಾಗೆ ಶ್ರೀ ಗಣಪತಿ ಎಸ್ ಪಟಗಾರ್ ಕಲಬಾಗ್ ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕಲಬಾಗ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಹಾಗೆ ಶ್ರೀ ವೆಂಕಟರಮಣ್ ಎಂ ಪಟಗಾರ್ ದೇವಗೊಂಡಿ ಊರಿನ ಗಣ್ಯರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಹಾಗೆ ಶ್ರೀಮತಿ ಭಾರತಿ ಕೆ ಪಟಗಾರ್ ಅಳ್ವೆಕೋಡಿ ಸದಸ್ಯರು, ಗ್ರಾಮ ಪಂಚಾಯತ್ ಕಲಬಾಗ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಪ್ರಮೀಳಾ ನಾಯ್ಕ್ ಅಳ್ವೆಕೋಡಿ ಸದಸ್ಯರು, ಗ್ರಾಮ ಪಂಚಾಯತ್ ಕಲಬಾಗ್ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊತಾ ಇದ್ದೇವೆ. ಕಾರ್ಯಕ್ರಮದ ಸಂಘಟಕರು ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಭಾಸ್ಕರ್ ಕೆ ಪಡ್ಗಾರ್ ಕರವೇ ಜಿಲ್ಲಾಧ್ಯಕ್ಷರು ಉತ್ತರ ಕನ್ನಡ ಕುಮಟ ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಮಂಜುನಾಥ್ ಪಿ ನಾಯ್ಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲಬಾಗ್ ಇವರು ವಹಿಸ್ಕೋಬೇಕಂತ ಅವರು ಕೇಳ್ಕೊತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಕುಮಟಾ ಹೊನ್ನಾವರದ ಜನಪ್ರಿಯ ಜೆಡಿಎಸ್ ಮುಖಂಡರಾದ ಶ್ರೀ ಸೂರಜ್ ನಾಯ್ಕ್ ಸೋನಿ ಅವರು, ಹಾಗೆ ಶ್ರೀ ಶಿವಾನಂದ ಹೆಗಡೆ ಕಡತೋಕ ಬಿಜೆಪಿ ಮುಖಂಡರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಅದೇ ರೀತಿ ಶ್ರೀ ಪ್ರದೀಪ್ ನಾಯ್ಕ್ ದೇವರಬಾವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಇವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಕೂಡಿಕೊಳ್ಳಿದ್ದಾರೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಮಂಜುನಾಥ್ ಎಲ್ ನಾಯ್ಕ್ ಕಾಂಗ್ರೆಸ್ ಮುಖಂಡರು, ಕುಮಟಾ ಹೊನ್ನಾವರ ಕ್ಷೇತ್ರ ಇವರು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಕೂಡಿಕೊಳ್ಳಿದ್ದಾರೆ. ಎಲ್ಲ ಗಣ್ಯಮಾನ್ಯರನ್ನ ಗೌರವಯುತವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇವೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಗೊಳ್ಳಲಿರುವವರು ಶ್ರೀ ಕಿರಣ್ ಜಟ್ಟಿ ಪಡ್ಗಾರ್ ನಿವೃತ್ತ ಸೈನಿಕರು ದೇವಗೊಂಡಿ ಇವರು ವೇದಿಕೆಗೆ ಬರಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಇನ್ನೋರ್ವ ಸನ್ಮಾನಿತರಾದ
ಶ್ರೀ ಶ್ರೀನಿವಾಸ್ ಗುನಗ ನಿವೃತ್ತ ಸೈನಿಕರು ಹಂದಿಗೋಣ ಇವರು ಕೂಡ ವೇದಿಕೆಗೆ ಬರಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಶ್ರೀ ಪಾಂಡುರಂಗ್ ಎಂ ಪಟಗಾರ್ ನಾಟಕ ರಚನೆಕಾರರು, ರಂಗ ಕಲಾವಿದರು ಬರ್ಗಿ, ಹಾಗೂ ಶ್ರೀ ಶಶಿಧರ್ ಗಣಪತಿ ಪಟಗಾರ್ ನಾಟಕ ರಚನೆಕಾರರು, ರಂಗ ಕಲಾವಿದರು ದೇವಗುಂಡಿ, ಮತ್ತು ಶ್ರೀ ಚಂದ್ರಹಾಸ್ ಬೀರ್ಕೋಡಿ ರಂಗ ಕಲಾವಿದರು ದೇವಗುಂಡಿ ಇವರು ಕೂಡ ವೇದಿಕೆಗೆ ಬರಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಮುಂಜಾನೆ ಮೂಡಣದ ಗಿರಿ ಶಿಖರಗಳಿಂದಾಚೆಯಿಂದ ಉದಯವಾಗಿ ಮಲೆನಾಡವನ ಸಿರಿಯ ಹಾಯ್ದು ಇಳಿ ಹೊತ್ತಿನಲ್ಲಿ ಪಡುವಣದ ಕೆಮ್ಮುಗಿಲ ಬಲೆಯಿಂದ ನೇಸರ ಕಡಲಿಗಿಳಿಯುವ ರಮ್ಯ ಮನೋಹರ ದೃಶ್ಯಕ್ಕೆ ಸಾಕ್ಷಿಯಾಗಿರುವ ಸುಂದರ ತಾಣ ದೇವಗುಂಡಿ ಗ್ರಾಮ. ಮೊಗ್ಗು ಹೂವಾಗಿ ಅರಳಿ ತನ್ನೊಳಗಿನ ಮಕರಂದ ಸೌಗಂಧ ಅಂತಚಂದ ಹೊರಸೂಸಿದಾಗಲೇ ಅದು ಬಾಹ್ಯ ಜಗತ್ತಿಗೆ ಕಾಣಲು ಸಾಧ್ಯ. ಹಾಗೆಯೇ ದೇವಗುಂಡಿಯ ಪ್ರಾಂಜಲ ಮನಸ್ಸಿನ ಕಲಾವಿದರ, ಕಲಾಭಿಮಾನಿಗಳ, ಕಲಾ ರಸಿಕರ ಸುಪ್ತ ಪ್ರತಿಭೆಯನ್ನ ಹೊರ ಪ್ರಪಂಚಕ್ಕೆ ಸಾದರಪಡಿಸಿದಾಗಲೇ ಅದು ಜಗದಗಲ ಪಸರಿಸಲು ಸಾಧ್ಯ. ಕಲೆ ಮತ್ತು ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವ ಸದುದ್ದೇಶದಿಂದ ಶ್ರೀ ಬಬ್ರುಲಿಂಗೇಶ್ವರ ದೇವರ ಕೃಪಾಕಟಾಕ್ಷದಿಂದ ರಚಿತಗೊಂಡ ಸಂಘಟನೆ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ದೇವಗುಂಡಿ. ಕಲೆ ಮತ್ತು ಸಂಸ್ಕೃತಿ ಮಾನವ ಜೀವನದ ಅವಿಭಾಜ್ಯ ಅಂಗ. ಕಲೆ ಎಂದರೆ ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ ಎಲ್ಲವನ್ನೂ ಒಳಗೊಂಡಿರುವ ಹೂಗುಚ್ಛ. ಇಂದಿನ ಯಾಂತ್ರಿಕ ಯುಗದಲ್ಲಿ ಕಲೆಯನ್ನು ಗುರುತಿಸಿ ಅದನ್ನ ಆಸ್ವಾದಿಸಿ ಜೀವನೋತ್ಸಾಹವನ್ನ ಇಮ್ಮಡಿಗೊಳಿಸಿ ಅದರ ಗಮ್ಯತೆಯನ್ನು ಯುವ ಪೀಳಿಗೆಯತ್ತ ಕೊಂಡೊಯ್ದು ಕಲಾ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವ ಕಾರ್ಯವನ್ನ ದೇವಗುಂಡಿಯ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ಕಳೆದ 40 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಹಲವಾರು ಕಷ್ಟ ಕಾರ್ಪಣ್ಯಗಳ ನಡುವೆ ಕೆಲವು ಏಳು ಬೀಳುಗಳನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಇಲ್ಲಿಯವರೆಗೆ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗವು ಪ್ರತಿ ವರ್ಷ ಒಂದಿಲ್ಲೊಂದು ಸದಭಿರುಚಿಯ ಕಲಾ ಪ್ರದರ್ಶನ ನೀಡುತ್ತಾ ಜನಮಾನಸವನ್ನ ತಣಿಸುತ್ತಾ ಬಂದಿದ್ದು, ಇದೀಗ ಈ ಬಳಗದ ವತಿಯಿಂದ 25ನೇ ವರ್ಷದ ಕಲಾಕುಸುಮ ನರನಾಗರು ಎಂಬ ಸುಂದರ ಸಾಮಾಜಿಕ ನಾಟಕವು ಇಂದು ಪ್ರದರ್ಶನಗೊಳ್ತಾ ಇದೆ. ಮಹಾಭಾರತದ ಸೂತ್ರಧಾರ ಭಗವಂತ ಶ್ರೀ ಕೃಷ್ಣನಾದರೆ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗದ ಸೂತ್ರಧಾರ ಶ್ರೀ ಕೃಷ್ಣ ಪಟ್ಗಾರ್ರವರು. ಇವರು ಕಳೆದ 25 ವರ್ಷಗಳಿಂದ ಅತ್ಯಂತ ಶ್ರಮವಹಿಸಿ ಯಾವುದೇ ಕಾರಣಕ್ಕೂ ವಾರ್ಷಿಕ ನಾಟಕ ಪ್ರದರ್ಶನಕ್ಕೆ ತೊಂದರೆಯಾಗದಂತೆ ತಮ್ಮ ತನು ಮನ ಧನವನ್ನು ಕಲಾ ಸೇವೆಗಾಗಿ ಅರ್ಪಿಸಿದ್ದಾರೆ. ಸ್ವಲ್ಪವೂ ಲವಲೇಶದಷ್ಟು ಸಂಭಾವನೆಯನ್ನು ಪಡೆಯದೆ ಬದಲಿಗೆ ತಮ್ಮಲ್ಲಿರುವ ಆಭರಣಗಳನ್ನೇ ಮಾರಿ ಅದರಿಂದ ಬಂದಿರುವ ಮೊತ್ತದಿಂದ ನಾಟಕ ಪ್ರದರ್ಶನ ನಡೆಸಿದ ಹೆಚ್ಚುಗಾರಿಕೆಯನ್ನು ಹೊಂದಿದ್ದಾರೆ. ಇವರ ನಿರ್ದೇಶನದಲ್ಲಿಂದು ಶ್ರೀ ಆದನಗೌಡ ಪಾಟೀಲ್ ವಿರಚಿತ ನರನಾಗರು ನಾಟಕ ಪ್ರದರ್ಶನಗೊಳ್ಳುತ್ತಿದ್ದು, ಇದರ ಸಂಪೂರ್ಣ ಕಾರ್ಯನಿರ್ವಹಣೆಯನ್ನ ಶ್ರೀ ಶ್ರೀಧರ್ ಟಿ ಪಟಗಾರ್ ಅವರು ವಹಿಸಿದ್ದಾರೆ. ಇವರಿಗೆ ಬೆಂಬಲವಾಗಿ ಶ್ರೀ ಪರಮೇಶ್ವರ್ ಎಂ ಪಟಗಾರ್, ಶ್ರೀ ಗಣೇಶ್ ಎಲ್ ಪಟಗಾರ್, ಶ್ರೀ ಪರಮೇಶ್ವರ್ ಎನ್ ಪಟಗಾರ್, ಶ್ರೀ ಚಂದ್ರಹಾಸ್ ಬೀರ್ಕೋಡಿ, ಶ್ರೀ ರವಿ ಪಟಗಾರ್, ಶ್ರೀ ಶಶಿಧರ್ ಜಿ ಪಟಗಾರ್, ಶ್ರೀ ಕಾರ್ತಿಕ್ ಎನ್ ಪಟಗಾರ್ ಮುಂತಾದವರು ಕೈಜೋಡಿಸಿದ್ದಾರೆ. ಇವರ ಕಲಾ ಸೇವೆಯು ಇದೇ ರೀತಿ ಸದಾ ಮುಂದುವರಿಯಲಿ ಎಂದು ಆಶಿಸುತ್ತಾ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಸಭಾ ಕಾರ್ಯಕ್ರಮದ ಪ್ರಾರಂಭದ ಪೂರ್ವದಲ್ಲಿ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗದ ಸದಸ್ಯರು, ನಾಟಕದ ಸೂತ್ರಧಾರಿಗಳು ಹಾಗೂ ಪಾತ್ರಧಾರಿಗಳಾದ ದಿವಂಗತ ಕೃಷ್ಣ ಅಚ್ಯುತ್ ಆಚಾರ್ಯ ಅವರನ್ನ ಸ್ಮರಿಸಲೇಬೇಕು. ಕಳೆದ 40 ವರ್ಷಗಳಿಂದ ದಿವಂಗತ ಕೃಷ್ಣ ಅಚ್ಯುತ್ ಆಚಾರ್ಯವರು ಈ ಬಳಗದ ಕ್ರಿಯಾಶೀಲ ಸದಸ್ಯರಾಗಿದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆತು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ಹಲವು ನಾಟಕಗಳ ಸೂತ್ರಧಾರಿಯಾಗಿ ಮತ್ತು ಪಾತ್ರಧಾರಿಯಾಗಿ ಸಂಘಟನೆಯನ್ನ ಮುನ್ನಡೆಸಿದವರು. ಇವರು ದಿನಾಂಕ 17/1/2025 ಇಹಲೋಕ ತ್ಯಜಿಸಿದ್ದು, ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ 1 ನಿಮಿಷದ ಮೌನಾಚರಣೆಯನ್ನು ಮಾಡೋದರ ಮೂಲಕ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕೆಂದು ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು 1 ನಿಮಿಷ ಮೌನಾಚರಣೆಯಲ್ಲಿ ಪಾಲ್ಗೊಳ್ಬೇಕೆಂದು ಕೇಳ್ಕೊತಾ ಇದ್ದೇವೆ. ಮೌನ ಪ್ರಾರಂಭ.
ಮೌನ ಮುಕ್ತಾಯ. ಮಂಗಲಮೂರ್ತಿ ಪ್ರಣವ ಸ್ವರೂಪ ಲಂಬೋದರ ಶ್ರೀ ವಿಶ್ವವ್ಯಾಪ ಸಕಲ ಚರಾಚರಗಳಿಗೆ ನೀ ಅಧಿಪ ಲೀಲಾ ವಿನೋದಿ ಕರುಣಿಸೋ ಗಣಪ ನೀನೇ ಪ್ರೇರಕ ಕಲಾ ಪ್ರೇಕ್ಷಕ ನಮಿಸುವೆ ನಿನಗೆ ನತಮಸ್ತಕ. ಪ್ರಾರಂಭದಲ್ಲಿ ವಿಘ್ನ ವಿನಾಶಕ ಏಕದಂತ ಗಣನಾಯಕನನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಶ್ರೀ ಮಾರುತ ನಾಯ್ಕರವರು ವೇದಿಕೆಗೆ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀಕು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು, ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ, ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ, ಜಯ 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 ಗಣೇಶ. ಹಲೋ. ವಿಘ್ನ ವಿನಾಶಕ ಏಕದಂತ ಗಣನಾಯಕನ ಸ್ತುತಿಯನ್ನ ಸ್ಮರಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಿದಂತಹ ಶ್ರೀ ಮಾರುತಿ ನಾಯ್ಕರವರಿಗೆ ಧನ್ಯವಾದಗಳು.